ವಾಹನಗಳಿಗೆ ಹಸಿರು ನಿಶಾನೆಯನ್ನು ತೋರಿದ್ರಿ. ಈ ವಾಹನಗಳ ವಿಶೇಷತೆ ಏನು ಮತ್ತು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸರ್ ಈ ವಾಹನಗಳು? ನಮ್ಮಲ್ಲಿ BMTCನಲ್ಲಿ 6,900 ಬಸ್ ಇರುತ್ತೆ. ಅದರಲ್ಲಿ GCC ಮಾಡಲ್ ಎಲೆಕ್ಟ್ರಿಕ್ ಬಸ್ಸಸ್ಸು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ನಮ್ಮದು 5,000 ಬಸ್ ಇರುತ್ತೆ. 61,000 ಟ್ರಿಪ್ಸ್ ಇರುತ್ತೆ ಪ್ರತಿದಿನ. ಎಷ್ಟು? 61,000 ಟ್ರಿಪ್ಸ್ ಇರುತ್ತೆ. 61,000 ಟ್ರಿಪ್ಸಲ್ಲಿ ಎಲ್ಲನ ಒಂದು ಕಡೆ ಬಸ್ಸು ಕೆಟ್ಟರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತು ಪ್ರಯಾಣ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ತೊಂದರೆ ಆಗುತ್ತೆ. ಅದಕ್ಕೆ ಮೊಬೈಲ್ 5 ವಾಹನಗಳನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. 5 ವಾಹನಗಳು ಕೂಡ 5 ಬೇರೆ ಬೇರೆ ಭಾಗಗಳಲ್ಲಿರುತ್ತೆ. ಜಯನಗರ, ಸಿಲ್ಕ್ ಬೋರ್ಡು, ಯಶವಂತಪುರ 5 ಕಡೆ ಇರುತ್ತೆ. ಶಿವಾಜಿನಗರ ಇರುತ್ತೆ. ಯಾವುದನ್ನು ಬಸ್ ಕೆಟ್ಟು ಅಂದ ತಕ್ಷಣ ಫೋನ್ ಬರುತ್ತೆ, ಹೋಗಿ ತಕ್ಷಣ ರಿಪೇರಿ ಮಾಡ್ತಾರೆ. ರಿಪೇರಿ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಅನುಕೂಲ. ಒಂದು ಪೊಲೀಸರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಯಾಕೆಂದರೆ ಒಂದು ಬಸ್ ಕೆಟ್ಟ ತಕ್ಷಣ ಏನಾಗುತ್ತೆ, ಕಿಲೋಮೀಟ್ರಿಗೆ ಟ್ರಾಫಿಕ್ ಆಗುತ್ತೆ. ಅದರಿಂದ 5 ವಾಹನಗಳನ್ನು, ಹೊಸ ವಾಹನಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀನಿ. ಮತ್ತು ಇದೇ ಸಂದರ್ಭದಲ್ಲಿ ಇಬ್ಬರು ನಮ್ಮ BMTC ಎಂಪ್ಲಾಯೀಸು ರಾಷ್ಟ್ರೀಯ ಇದಕ್ಕೆ ಕಬಡ್ಡಿಗೆ ಆಯ್ಕೆ ಆಗಿದ್ದರು. ಈಗ ನಮ್ಮ ರಾಷ್ಟ್ರೀಯ ತಂಡ ಪ್ರಶಸ್ತಿ ಕೂಡ ಗೆದ್ದುಕೊಂಡ್ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಇಬ್ಬರಿಗೂ ಕೂಡ ಇವತ್ತು ಇಲ್ಲಿ ಗೌರವ ಕೊಟ್ಟಿದ್ದೀವಿ. ಗೌರವ ಮತ್ತು ಅವರಿಗೆ ಪ್ರಮೋಷನ್ ಕೂಡ ಕೊಡಿ ಅಂತ ಹೇಳಿದ್ದೀನಿ ನಮ್ಮ MD ಅವರಿಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಂಥ ತಂಡದಲ್ಲಿ ಇರ್ತಕ್ಕಂಥದ್ದರೆ ದೊಡ್ಡ ವಿಚಾರ. ಅದರಿಂದ ಅವರಿಗೆ ಪ್ರಮೋಷನ್ ಬಗ್ಗೆನೂ ಏನಾದರೂ ತಿದ್ದುಪಡಿ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಮುನ್ರತ್ನಮ್ಮ ಅಂತ ಒಬ್ಬರು ಕಂಡಕ್ಟ್ರು, ಅವರು ನೋಡ್ತಾ ಇದ್ದಾರೆ ಬಸ್ಸಲ್ಲಿ ಯಾರೋ ಮೊಬೈಲ್ ಕದಿಯೋದನ್ನು. ಏನೂ ಮಾತಾಡದೆ ಡ್ರೈವರ್ಗೆ ಹೇಳಿ ಬಸ್ಸನ್ನು ನಿಲ್ಲಿಸಿ 2 ಬಾಗಿಲು ಕ್ಲೋಸ್ ಮಾಡಿ ಪೊಲೀಸ್ ಕರೆಸಿ ಹಿಡ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಇವತ್ತು ನಮ್ಮ ಸಂಸ್ಥೆಯಿಂದ ವಿಶೇಷತೆಗಳಿವೆ ಸರ್. ಯಾವ್ಯಾವ ಸಮಸ್ಯೆಗಳಿಗೆ ವಾಹನಗಳು? ಎಲ್ಲ ಪೂರ್ತಿ ಅಲ್ಲಿ ಮೆಕ್ಯಾನಿಕ್ಸ್ ಇರ್ತಾರೆ. ಅವ್ರಿಗೆ ಏನೇನು ಬಸ್ಸು ಸಹಜವಾಗಿ ಅವ್ರಿಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಆ ಎಲ್ಲ ಎಕ್ವಿಪ್ಮೆಂಟ್ಸು ಇಟ್ಕೊಂಡಿರ್ತಾರೆ. ಮೆಕ್ಯಾನಿಕ್ಸ್ ಇರ್ತಾರೆ. ಹೋಗಿ ತಕ್ಷಣ ಅದನ್ನು ರೆಡಿ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತೀರಾ ಡ್ಯಾಮೇಜ್ ಆಗಿದ್ದರೆ ವರ್ಕ್ಶಾಪ್ ಕರ್ಕೊಂಡು ಹೋಗ್ತಾರೆ. ಸರ್, ಇನ್ನೊಂದು ಪ್ರಶ್ನೆ ಸರ್, ಅಂದರೆ KSRTC ಮತ್ತು BMTC ನಿಗಮಗಳಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಯಾವುದೂ ಇಲ್ಲಪ್ಪ ಆರೋಪ. ಅಂದರೆ ಅವರು MDಗಳಿಗೆಲ್ಲ ಲೆಟ್ರ್ ಬರೆದಿದ್ದಾರೆ ಸರ್ ನಿಮ್ಗೆ. ಈಗ ಆ ಥರದ್ದು ಯಾವುದೂ ಇಲ್ಲ. ಈಗ ಮೊದಲೆಲ್ಲ ಏನಾಗಿತ್ತು, ಕಂಡಕ್ಟರ್ಸ್ ಮೇಲೆ ಅಪಾದನೆ ಇರ್ತಿತ್ತು. ಈಗೆಲ್ಲ ATM ಮಿಷಿನ್ಸ್ ಬಂದುಬಿಟ್ಟಿದೆ. ಅಪಾದನೆಗಳೆಲ್ಲ ಕಡಿಮೆ ಆಗಿದೆ. ಎಲ್ಲ ಯಾವುದನ್ನ ಸ್ಪೆಸಿಫಿಕ್ಕಾಗಿ ಏನನ್ನ ಇದ್ದರೆ ಕೂಡಲೇ ಕಂಪ್ಲೇಂಟು ಕೊಟ್ಟರೆ, ಯಾರು ಆ ಥರ ಮಾಡ್ತಾಯಿದ್ರೆ ಅವ್ರ ಮೇಲೆ ತನಿಖೆ ಮಾಡಿಸೋಣ, ಡಿಸ್ಮಿಸ್ ಮಾಡಿಸೋಣ. ಹಿಂದೆ ಇಲ್ಲಿ ಶ್ರೀರಾಮು ಮತ್ತು ಆ ಟೀಮ್ ಎಲ್ಲ ಈ ಟೀಮಲ್ಲಿ ಇತ್ತಲ್ಲ, ಗೊತ್ತಲ್ಲ ನಿಮಗೆ, ಕೋವಿಡ್ ಟೈಮಲ್ಲಿ ಅವ್ರ ಮೇಲೆಲ್ಲ ಆ್ಯಕ್ಷನ್ ತೊಗೊಂಡಿದ್ವಿ. ಅದೆಲ್ಲ ಆಗಿದೆ. ಸ್ಪೆಸಿಫಿಕ್ಕಾಗಿ ಎಲ್ಲಿದೆ ಅಂತ ಹೇಳಿಬಿಟ್ರೆ ಕ್ರಮ ತಗೊಳ್ಳೋಕೆ ಸರ್. ಸರ್, DL ಮತ್ತು LLಗೆ ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಲಾಸ್ಟ್ ಟೈಮ್ ಏನು ತೊಂದರೆ ಮಾಡ್ತಾ ಇದ್ರು ರೋಸ್ಮಾರ್ಟ್ ಕಂಪನಿ, ಅವರ ತೆಕ್ಕೆಗೆ ಮತ್ತೆ ಟೆಂಡರ್ ಆಗಿದೆ, ಅವರೇ ಕಡಿಮೆ ಕೋಟ್ ಮಾಡಿದ್ದಾರೆ ಅಂತಿದ್ದಾರೆ. ಕಡಿಮೆ ಕೋಟ್ ಮಾಡಿದ್ದಾರೆ. ಪ್ರಾಬ್ಲಮ್ ಆಗಲ್ವಾ ಸರ್ ಸಾರ್ವಜನಿಕರಿಗೆ? ಈಗ ಟೆಂಡರ್ ಕರೆದಿದ್ದೀವಿ. ಟೆಂಡರಲ್ಲಿ ಯಾರು ಕಡಿಮೆ ಕೋಟ್ ಮಾಡಿರ್ತಾರೆ ಅವ್ರಿಗೆ ಕೊಡೋದು ಬಿಡೋದು ಒಂದು ಟೆಂಡರ್ ಕಮಿಟಿ ಇರುತ್ತೆ, ಅವ್ರು ತೀರ್ಮಾನ ಮಾಡ್ತಾರೆ. ಇವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರಿ ಸರ್ ಒಂದು ವಿಚಾರ ಮಾಡಿದ್ದೀವಿ, ಭಾಳ ಸಲ ಮಾಡಿದ್ದೀವಿ. ಏನಾಗುತ್ತೆ, ಹಿಂದೆ ನರ್ಮ್ ಸ್ಕೀಮಲ್ಲಿ ಸಬ್ಸಿಡಿ ಕೊಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಬಸ್ಸುಗಳು ತೊಗೊಳಕ್ಕೆ ಅವಕಾಶ ಇತ್ತು. ಈಗ ಕೇಂದ್ರ ಸರ್ಕಾರ ಏನು ಮಾಡಿದರೆ, ಹೊಸ ನೀತಿ GCC ಮಾಡಲ್ ಅಂತ, ಗ್ರಾಸ್ ಕಾಸ್ಟ್ ಕಾಂಟ್ಯಾಕ್ಟ್ ಅಂತ ಮಾಡ್ತಾರಪ್ಪ. ಅದು ಯಾರೋ ಪ್ರೈವೇಟವ್ರಿಗೆ ದುಡ್ಡು ಹೋಗುತ್ತೆ. ಅವ್ರ ಹತ್ರ ನಾವು ಬಾಡಿಗೆಗೆ ಬಸ್ ತೊಗೋಬೇಕು. ಕಂಡಕ್ಟರ್ ನಮ್ಮದು, ಬಸ್ ಅವ್ರದ್ದು, ಮತ್ತು ಡ್ರೈವರ್ ಅವ್ರದ್ದು ಅಲ್ವಾ. ನಮಗೆ ಕೊಟ್ಟರೆ ಸಂಸ್ಥೆಗಳಿಗೆ, ನಮ್ಮ BMTC ಒಂದು ಅಂತಲ್ಲ, ದೇಶದಲ್ಲಿ ಎಲ್ಲೆಲ್ಲಿ BMTC ಅಂದರೆ ನಗರ ಸಾರಿಗೆ ಇದೆ, ಅವರೇ ಕೊಡಿಸ್ಬಿಟ್ರೆ ಕೇಂದ್ರ ಸರ್ಕಾರ ಸಂಸ್ಥೆಗಳಿಗೆ ಲಾಭ ಆಗುತ್ತೆ ಅಲ್ವಾ. ಆಲ್ರೆಡಿ ಪತ್ರ ಏನಾದರೂ ಬರೆದಿದ್ದೀರಾ ಸರ್? ಈಗ ಗೊತ್ತಲ್ಲ, ನಾನು ಅಲ್ಲ,
ನಾನು ಮುಂಚೆ ಇದ್ದವರು ಬರೆದಿದ್ದಾರೆ, ನಾನು ಹೇಳಿದ್ದೀನಿ, ಮತ್ತು ಬೇರೆ ಬೇರೆ ರಾಜ್ಯಗಳವರು ಕೂಡ ಹೇಳಿದ್ದಾರೆ. ಸರ್ ಏನಾದರೂ ಆ ಕಡೆಯಿಂದ ಪತ್ರ ಬಂದಿದೆಯಾ ಏನಿಲ್ಲ, ನಕಾರಾತ್ಮಕನೂ ಇಲ್ಲ ಸಕಾರಾತ್ಮಕನೂ ಇಲ್ಲ, ಏನು ಉತ್ತರನೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.